ನಮಸ್ಕಾರ. ನಿಮ್ ಕೆಲ್ಸಕ್ಕೆ ಬಂದಿದ್ದೀನಿ ಸಂಸ್ಕಾರ. ನೀವು ಕಲಿದೇ ಇದ್ರೆ ಬಿಡಿಸ್ತೀನಿ ಗ್ರಹಚಾರ. ಸೂಪರ್ ಸರ್. ರಾಜೇಶ, ನಿನಗೆ ಕಾಮಿಡಿ ಸೂಟ್ ಆಗಲ್ಲ, ಅದು ನಮ್ಮ ಡಿಪಾರ್ಟ್ಮೆಂಟ್. ಏನಂತೀರಾ? ಏ ನೀನ್ ಯಾಕೋ ಕ್ಲಾಪ್ ಹೊಡ್ದೆ? ಅವ್ರ ಕವಿತೆ ಚೆನ್ನಾಗಿ ಹೇಳಿದ್ರು ಅದಕ್ಕೆ. ಅದು ಕವಿತೆ ಅಂತೆ. ಆಯ್ತು, ಈಗ ಎಲ್ರು ಕೆಳಗಡೆ ಕೂತ್ಕೊಳ್ಳಿ. ಎಲ್ರದು ಈಗ ಹಾಜರಾತಿ ತಗೋತೀನಿ. ಅಯ್ಯೋ ಮೇಷ್ಟ್ರೆ, ನಾನೇ ತಗೋ ಬಂದಿಲ್ಲ. ಏನಮ್ಮ? ಅದೇನೋ ಹಾಜರಾತಿ ಅಂದ್ರಲ್ಲ ಅದು. ಹಾಜರಾತಿ ಅಂತಂದ್ರೆ ಅಟೆಂಡೆನ್ಸು. ಮೈ ಗಾಡ್. ಅರ್ಜುನ್, ನೀವು ತಗೊಳ್ಳಿ ಸರ್, ನಾನು ಎತ್ಕೊಡ್ತೀನಿ. ಅದು ಎತ್ ಕೊಡೋದಲ್ಲ, ಅಟೆಂಡೆನ್ಸ್ಗೆ ಎಸ್ ಸರ್ ಅಂತ ಹೇಳೋದು. ಈಶ್ವರ್ ಗೌಡ, ಐತರಿ ಲಕಡಿ ಪಕಡಿ ಜುಮ್ಮ ಜಡೆ ಮಾಡಿಸಂಗ ಬಸ್ ಹತ್ಕೊಂಡು ಹಂಗೆ ಬಂದ್ಬಿಟ್ಟಿದ್ದೀನಿ ಸಮೇ. ಅದು ಹಾಗೆ ಹೇಳೋದಲ್ಲ, ವಿನಯದಿಂದ ಮೇಷ್ಟ್ರೆ ಬಂದಿದ್ದೀನಿ ಅಂತ ಹೇಳ್ಬೇಕು. 5 ಗಂಟೆಗೆ ಮನೆಗೆ ಹೋಗು ಸ್ವಾಮಿ, ಬಂದಿದ್ದೀನಿ. ಇವನು ವಿನಯ ನೋಡಿದ್ರೆ ವಿನಯ್ ಪ್ರಸಾದರ್ಸನ ಮೀರಿಸೋಂಗಿದೆ. ರಾಜು, ಆಗಮಿಸಿದ್ದೇನೆ ಗುರುಗಳೇ. ಕೋಸಂಬರಿ ತಿಂತೀರಾ? ನನಗೇನು ಬೇಕು ಅಂತ ಶ್ರೀಕಾಂತ್ಗೆ ಹೇಳಿದ್ದೀನಿ, ನೀನಿಗೆ ಕೂತ್ಕೋ. ವಿಜಯ್ ಪ್ರಕಾಶ್, ಘಮ ಘಮ ಅನ್ನಕ್ಕೆ ಬೇಕು ಒಳ್ಳೆ ಸೆಂಟು. ರಕ್ಷಿತ್ ಅವರ ಮೊಬೈಲ್ ಬ್ಯಾಟ್ರಿ ಯಾವಾಗ್ಲೂ 100%. ನಾನೀಗ ಹೇಳ್ತಾ ಇರೋದು ಪ್ರೆಸೆಂಟು 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 ಪ್ರೆಸೆಂಟ್ ಸರ್. ರಿಪಿ, ಈ ಕೊಂಕಣ ಸುತ್ತು ಬದಲು ಡೈರೆಕ್ಟ್ ಮಹಿಳೆಯರಿಗೆ ಬರ್ಬೋದಾಗಿತ್ತಲ್ಲಪ್ಪ. ರಕ್ಷಿತಾ, ಅಯ್ಯೋ, ಆ ಅಮ್ಮಂಗ್ ಕಿವಿಯಲ್ಲಿ ಕೇಳಿಸುತ್ತೆ. ಕಿವಿಗೆ ಇಯರ್ ಫೋನ್ ಇಟ್ಕೊಂಡ್ರೆ ಒಂದ್ ಫೋನ್ ಮಾಡ್ಬಿಡಿ. ಫೋನು ಮಾಡಲೇನು? ನಿನ್ನ ಫೋನ್ ನಂಬರ್ ಏನು? ಹೇಳಲ್ಲ ಹೋಮ್ವರ್ಕ್ ಕೊಡ್ತೀರಾ? ಹೇಳಲ್ಲ. ಸಾರಿ ಸರ್. ಏನಮ್ಮ ಮಾಡ್ತಿದ್ದೆ? ರೈಮ್ಸ್ ಕೇಳ್ತಿದ್ದೆ ಮೇಷ್ಟ್ರೆ. ಯೋಗರಾಜ, ಯೋಗರಾಜ, ಮೇಷ್ಟ್ರೆ, ಹಾಜರಾತಿ ತಗೊಂಡಲ್ಲಿರೋ. ಅಯ್ಯಪ್ಪ, ಅಖಿಲ ಜಲಾಚರ ಬೌದ್ಧ ಪ್ರಬುದ್ಧ ಅಂಕಲ್ಗಳು, ಮೂಲೆ ಮನೆ ಆಂಟಿ, ಜೈ ಭಾರತ ಜನ ತನುಜಾತೆ, ಜೈ ವಾಸ್ಕೋಡಿಗಮ್ಮ. ಬಂದಿದ್ದೀನಿ ಅನ್ಸತ್ತೆ, ಬರ್ಕೊಳ್ಳಿ ಮೇಷ್ಟ್ರೆ. ಯೋಗರಾಜ, ನೀನು ಇಷ್ಟಿಷ್ಟು ಡೈಲಾಗ್ ಹೇಳ್ತಾ ಇದ್ರೆ ನಿನಗೆ ಮುಂದೆ ಮರುವಿನ ಕಾಯಿಲೆ ಬರೋ ಸಾಧ್ಯತೆ ಇದೆ. ಅಯ್ಯಪ್ಪ, ನಿಮ್ಮ ಆಶೀರ್ವಾದ. ಚೆನ್ನ, ಈಗ ಎ ಫಾರ್ ಆಪಲ್ ಹೇಳಪ್ಪ. A for apple, B for ಬಿಳಿ ಆಪಲ್, C for ಚಿಕ್ಕ ಆಪಲ್, D for ದೊಡ್ಡ ಆಪಲ್, E for ಈ ಫಾರ್ ಇನ್ನೊಂದು ಆಪಲ್. ಅಲ್ಲ ಮೇಸ್ಟ್ರೆ, E for ಎಲ್ಲೆಲ್ಲ ಆಪಲ್. ಎಫ್ ಫಾರ್ ಫುಲ್ ಆಪಲ್. ಅಲ್ಲ, ಪೈನಾಪಲ್. ಈಶ್ವರ್ ಗೌಡ, ಹೇಳಿ. ಮುಂದೆ ಏನಾಗ್ಬೇಕು ಅನ್ಕೊಂಡಿದ್ಯಪ್ಪ? ಬಜಾರ್ ಹೊಡೆಯೋದ್ರಲ್ಲಿ ನಿಮ್ಮ ದಾಖಲೆನ ಮುರಿಬೇಕು ಅನ್ಕೊಳ್ತೀನಿ. ಅದು ನಿನ್ನ ಕೈಯಿಂದ ಸಾಧ್ಯ ಇಲ್ಲ. ಯಾಕೆ? ನಿಮ್ದು 6 ಸ್ಕಿಟ್ಟು, ನಮ್ದು 15 ಪರ್ಫಾರ್ಮೆನ್ಸು. ಅಂದಂಗೆ ನೀವೇ ಗ್ರೇಟ್ ಬಿಡಿ. ಆಯ್ತು, ಕೂತ್ಕೋ. ನಿಮ್ನೆಲ್ಲ ನೋಡ್ತಾ ಇದ್ರೆ ಮುಂದೆ ನೀವು IAS IPS ಅಧಿಕಾರಿಗಳಾಗಲ್ಲ, ದೊಡ್ಡ ದೊಡ್ಡ ಕಲಾವಿದರಾಗ್ತೀರಿ. ಅಯ್ಯೋ, ಪ್ರಾಪರ್ಟಿ ಅವರು ಫೋನ್ ಕೊಡ್ತೀನಿ ಅಂದ್ರು, ತಗೊಳ್ಳಿಲ್ಲ. ಸದ್ಯಕ್ಕೆ ಮೈಕೆ ಗ್ಯಾರಂಟಿ. ಅಯ್ಯಪ್ಪ, ಹಲೋ, ಏನೋ ಆ ಟೇಪ್ಗೆ ಈ ಟೇಪ? ಓಕೆ ಓಕೆ ಓಕೆ. ಸರ್, ಮನೇಲಿ ಹಸು ಕರು ಹಾಕಿದೆ ಅಂತೆ, ಏಣ್ಗಾರ ಹೋಗ್ಬಿಟ್ಟು ಬರ್ಲಾ? ಹೋಗ್ತೀಯಾ? ಆಯ್ತಪ್ಪ. ಕೆಜಿಗೆ 50 ಅಪ್ಪ. ಮೇಷ್ಟ್ರೆ, ಇದೀಗ ಬಂದ ಸುದ್ದಿ, ಜಗನ ಮನೆಯಲ್ಲಿರೋ ಕರಕ್ಕೆ ನಾನೇ ಚುಮಣಿ ಬಟ್ಟೆ ಹಚ್ಕೊಂಡು ನಾಮಕರಣ ಮಾಡ್ಬೇಕಂತೆ. ಜೈ ಜೈ ಕನ್ನಡ. ಹಲೋ, ಆ ಕರು ನಾಮಕರಣಕ್ಕೆ ನಂದೇ ಆರ್ಕೆಸ್ಟ್ರಾ. ಹಲೋ ಅನುಶ್ರೀ, ಅರ್ಜುನ್ ಜನ್ಯ ಬಂದಿಲ್ಲ ಅಂತ ಪಿಕ್ಚರ್ ಮಾಡ್ಬೇಡ, ನಾನು ಜೂನಿಯರ್ ಇದ್ದೀನಿ ಆಯ್ತಾ? ಮೇಷ್ಟ್ರೆ, ಆ ಆರ್ಕೆಸ್ಟ್ರಾದಲ್ಲಿ ನಾನೇ ಸಿಂಗರು, ಬರ್ತೀನಿ ಮೇಷ್ಟ್ರೆ. ಮೇಷ್ಟ್ರೆ, ಆ ಕರುಗ್ ನಾನೇ ಮೇಕಪ್ ಮಾಡ್ಬೇಕು, ಬರ್ತೀನಿ ಮೇಷ್ಟ್ರೆ. ರಾಜು, ಅವ್ರೆಲ್ಲರೂ ಹೋದ್ರೆ ನೀನ್ ಯಾಕಪ್ಪ ಹೋಗ್ಲಿಲ್ಲ? ನೀವು ಹೋಗಿ ಅಂದ್ರೆ ಹೋಗ್ತೇನೆ, ಕೂತ್ಕೊಳ್ಳಿ ಅಂದ್ರೆ ಕೂತ್ಕೋತೇನೆ. ನೀನು ನನ್ನ ಮುದ್ದಿನ ಶಿಷ್ಯ, ನಿನಗೆ ನಾನೇ ಉಸಿರೇ ಹಾಡನ್ನ 20 ವರ್ಷ ಬಿಟ್ಟು ಹಾಡಿಸ್ತೀನಿ. ನಾನು ನಾಮಕರಣಕ್ಕೆ ಗಿಣ್ಣ ತಿನ್ಲಿಕ್ಕೆ ಹೋಗಿತ್ತಲ್ವಾ? ಈ ಹಾಡಾಡಿ ಹೋಗ್ಬೋದಲ್ಲ, ಹಾಡ್ಕೊಂತ ಹೋಗ್ತೀಯಾ? ಆತಪ್ಪ, ಅಲ್ಲಿ ಗಿನ್ನದ ಹಾಲು ಕೊಡ್ತಾರೆ, ಹಾಡ್ಕೊಂತ ಹೋಗು. ಉಸಿರೇ ಹಾ. ಉಸಿರೇ ರಾಜು, ಜಾಸ್ತಿ ಉಸಿರು ತಗೋಬೇಡ, ಕಷ್ಟ ಆಗತ್ತಪ್ಪ. ಮಕ್ಕಳಿಗೆ ಎಜುಕೇಶನ್ ಒಂದೇ ಅಲ್ಲ, ಅವರನ್ನ ಎಲ್ಲಿದ್ರು ಹೇಗಿದ್ರು
ಅವ್ರಿಗೆ ಎಜುಕೇಶನ್ ಬಂದೇ ಬರುತ್ತೆ, ಮುಂದೆ ಅವರು ದೊಡ್ಡ ದೊಡ್ಡ ವ್ಯಕ್ತಿಗಳಾಗ್ತಾರೆ. ಅದಕ್ಕೆ ಈ ಕಲಾವಿದರುಗಳೇ ಕಾರಣ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ನಮಸ್ಕಾರ. ಏನೊಂದು ಸೂಪರ್ ಆಕ್ಟ್ ಇತ್ತಿದು. ರಿಯಲಿ ಫ್ಯಾಂಟಾಬ್ಲಸ್. ಅಷ್ಟು VP ಸರ್ ಇಂದ ಶುರು ಮಾಡೋಣ. ಸರ್ ಹೇಗಿತ್ತು ಆಕ್ಟ್? ಈ ವಿಶೇಷವಾಗಿ ಕಾಮಿಡಿ ಕಿಲಾಡಿಗಳು ಯಾವುದೇ ಸೀಸನ್ ಆಗ್ಲಿ ಒಂದು ಬಾರಿ ಎಲ್ಲ ಜಡ್ಜಸ್ ತಗೊಂಡು ಈ ರೀತಿ ತಮಾಷೆ ಮಾಡೋದು ಒಂದ್ ರೀತಿಯ ಹಬ್ಬ ಇದ್ದಂಗೆ ಜಡ್ಜಸ್ಗೆ. Yes. ನಾವು ಕಾಯ್ತಾ ಇರ್ತೀವಿ ಯಾವಾಗ ನಮ್ಮನ್ನ ತಗೊಂಡು ಹಿಂಗ್ ಮಜಾ ಮಾಡ್ತಾರೆ ಅಂತ. ಯಾಕೆಂದ್ರೆ ಒಂದು ಪರಿವಾರ ಅಲ್ವಾ, ಹಾಗಾಗಿ ಅದೇನೋ ಒಂದು ಆನಂದ. ಇವತ್ತು ಎಲ್ರು ಹೊಗಳ್ತಾ ಈ ವಿಷಯ ಹೇಳ್ತೀನಿ, ಮಹಾಗುರುಗಳಂತೂ ಅಲ್ಟಿಮೇಟ್ ಅಪ್ಪಣ್ಣ. ಅವ್ರು ಏನ್ ಮಾಡಿದ್ರು ಇವತ್ತು ಒಂದು ಘನತೆಯನ್ನು ಕಾಪಾಡ್ಕೊಂಡು ಮಾಡೋದಿದೆಯಲ್ಲ, ಎಸ್ 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 ಅವರ ಘನತೆನ ಕಾಪಾಡಿಕೊಂಡು ಅದರಲ್ಲೊಂದು ತಮಾಷೆ, ಹೌದು. ಅದರಲ್ಲೊಂದು ನಗೆ, Message. ಅದರಲ್ಲಿ ಅವ್ರದ್ದೊಂದು ಅನುಕರಣೆ ಎಕ್ಸ್ಟ್ರಾಡಿನರಿ ಆಗಿತ್ತು ಅಪ್ಪಣ್ಣವ್ರೆ. ಆಮೇಲೆ ಭಟ್ರದಂತೂ ಕೇಳಂಗೆ ಇಲ್ಲ, ತೊಳೆಯೋ ಮಷಿನ್ ಅಂತೂ ಸೀರಿಯಸ್ ಆಗಿ ಹೇಳ್ತಾ ಇದೀನಿ, ಬಹಳ ಒಳ್ಳೆ ಮಷಿನ್ ಅದು, ಚೆನ್ನಾಗಿದೆ, ನಂಗೆ ಇಡಿಸ್ತಾ ಮಷಿನ್. ಜಗ್ಗೇಶ್ ಸರ್ದಂತೂ ಮಾತಾಡಂಗಿಲ್ಲ, ಎಕ್ಸ್ಟ್ರಾಡಿನರಿ. ಒಟ್ಟಾರೆ ಹೇಳ್ಬೇಕು ಅಂದ್ರೆ ಥ್ಯಾಂಕ್ ಯು ಸೋ ಮಚ್ ಕಂಡ್ರಪ್ಪ. ಪ್ರತಿ ಬಾರಿ ಹೊಸ ಸ್ಕ್ರಿಪ್ಟ್ ತಂದು ನಮಗೆ ನಮ್ಮನ್ನೇ ತೋರಿಸೋದು ಅದು ಅದ್ಭುತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು VP ಸರ್. ಗುರುಗಳೇ, ಒಂದು ಇನ್ನಸೆನ್ಸ್ ಅನ್ನ ಮೇಂಟೈನ್ ಮಾಡಿಕೊಂಡು ಎಲ್ಲರ ಬಾಡಿ ಲ್ಯಾಂಗ್ವೇಜ್ ಅನ್ನ ರೆಪ್ರೆಸೆಂಟ್ ಮಾಡೋದು ಅಮೇಸಿಂಗ್. ಜಗ್ಗೇಶ್ ಸರ್ದಾಗಿರ್ಬೋದು, ರಕ್ಷಿತಾ ಅವ್ರದ್ದಾಗಿರ್ಬೋದು, ಆಲ್ ಆಫ್ ಅಸ್ ಇನ್ಫ್ಯಾಕ್ಟ್. ಅಂಡ್ ಮಹಾಗುರುಗಳದಂತೂ ಫ್ಯಾಂಟಾಸ್ಟಿಕ್ ರೈಟ್ ಫ್ರಮ್ ಎಂಟ್ರಿ. ವೆರಿ ಎಂಜಾಯಬಲ್. ಥ್ಯಾಂಕ್ ಯು ಸೋ ಮಚ್. ರಿಯಲ್ ಟ್ರೀಟ್ ಇಟ್ ವಾಸ್. ಥ್ಯಾಂಕ್ ಯು ಗುರುಗಳೇ. ಥ್ಯಾಂಕ್ ಯು ಸೋ ಮಚ್. ಎಸ್ ಮಹಾಗುರುಗಳೇ, ಏನ್ ಸೋ ಹೇಳ್ತೀರಿ? ಎಕ್ಸೈಟೆಡ್ ಟು ನೋ ಮಹಾಗುರುಗಳ ಕಮೆಂಟ್. ಅಪ್ಪಣ್ಣ ಬಹಳ ಅದ್ಭುತವಾಗಿ ನನ್ನನ್ನು ಅಲ್ಲಿ ಕಾಣಿಸ್ಕೊಟ್ಟಿದ್ದೀರಾ, ಬಹಳ ಖುಷಿ ಆಯ್ತು ನನಗೆ ಆಮೇಲೆ ನನ್ನ ಮಾತೆಲ್ಲ ತಕದಿಮಿತ ಹಂಗೆ ಎಂಡ್ ಆಗುತ್ತೆ ಅಂತ ಫಿಕ್ಸ್ ಮಾಡ್ಬಿಟ್ಟವನೆ. ಆಕ್ಚುಲಿ ಈ ಕಾಮೆಂಟ್ಸ್ ನನ್ನ ಹೆಂಡತಿನ ಕೇಳಿದ್ರೆ ಚೆನ್ನಾಗಿ ಹೇಳ್ತಾಳೆ ಅವಳು. ಅಮ್ಮ ಹೇಳಿ, ಎಷ್ಟು ಖುಷಿ ಆಯ್ತು. ಹಂಸಲೇಖನ್ ಸ್ಟೈಲ್ ಬರೋದು ಬಹಳನೇ ಕಷ್ಟ. ಕಷ್ಟನೇ ಒಂದ್ ಹಂತಕ್ಕೆ ಅಲ್ವಾ, ಬಟ್ ಅವ್ರನ್ನ ಇಮಿಟೇಟ್ ಮಾಡೋದು ಬಹಳನೇ ಕಷ್ಟ ಅಲ್ವಾ. ನಿಜ ನಿಜ ನಿಜ. ಚೆನ್ನಾಗಿತ್ತು, ಟೋಟಲಿ ಚೆನ್ನಾಗಿತ್ತು. ಇನ್ ಟೋಟಲ್ ಆಕ್ಚುಲಿ ಜಗತ್ತಿನ ಅತಿ ದೊಡ್ಡ ರಂಗನಟ ಮತ್ತು ಸಿನಿಮಾ ನಟ ಸೂಪರ್ ಸ್ಟಾರ್ ರಿಚರ್ಡ್ ಬರ್ಟನ್ ಒಂದು ಮಾತು ಹೇಳ್ತಾನೆ. ಏನ್ ಹೇಳ್ತಾನೆ ಅಂದ್ರೆ, ವಾಟ್ ಈಸ್ ಆಕ್ಟಿಂಗ್ ಅಂದ್ರೆ ಅಬ್ಸರ್ವೇಷನ್ ಈಸ್ ಆಕ್ಟಿಂಗ್. ಆ ಕಲಾವಿದರು ನಮ್ಮನ್ನೆಲ್ಲ ಎಷ್ಟು ಅಬ್ಸರ್ವ್ ಮಾಡಿದ್ದಾರೆ, ಅಬ್ಸರ್ವ್ ಮಾಡಿ ಅವ್ರಿಗೆ ಕೊಟ್ಟ ಆ ಪಾತ್ರಗಳನ್ನ ಎಷ್ಟು ಅಬ್ಸಾರ್ವ್ ಮಾಡ್ಕೊಂಡಿದ್ದಾರೆ, ಅದು ಬಹಳ ಮುಖ್ಯ. ಅದು ಬಟ್ ಫ್ಯಾಂಟಾಸ್ಟಿಕ್ ರೀಕ್ರಿಯೇಷನ್. ಇದು ರೀಕ್ರಿಯೇಟ್ ಮಾಡಿದ್ದೀರಾ ಮತ್ತು ನಮ್ಮನ್ನ ಅಷ್ಟು ರಂಜಿಸಿದ್ದೀರಾ. ಇದರ ಹೆಸರೇ ಕಲೆಗಾರಿಕೆ. ಆಲ್ ದಿ ವೆರಿ ಬೆಸ್ಟ್. ಯಾರೂ ಕಮ್ಮಿ ಇಲ್ಲ, ಯಾರೂ ಡೆಮ್ಮಿ ಇಲ್ಲ, ಎಲ್ಲರೂ ಎಕ್ಸ್ಟ್ರಾರ್ಡಿನರಿ. ಸೂಪರ್. ಥ್ಯಾಂಕ್ ಯು ಮಹಾಗುರುಗಳೇ.